ಮೀನು ಹಾಕ್ಬೇಕು, ಸಣ್ಣಗೆ ತುಂಡಾಗಿ ಕಟ್ ಮಾಡ್ಬಿಟ್ರೆ ಕರ್ಗೋಯ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ಕೊರಿಯನ್ ಪದ್ಧತಿ ಜಾಸ್ತಿ ಮಾಡ್ತೀನಿ ನಾನು. ಸರ್ ಇದು 400 ಲೀಟ್ರು 400 ಲೀಟ್ರು ಅಂತ ಹೇಳಿದ್ರೆ ಇದಕ್ಕೆ 2, 4, 8 ಹಾಕ್ಬೇಕು. ಬೇಡವೇ ಬೇಡ. ಈಗ ನೋಡಿ ಅದೆಲ್ಲ ಹೇಳಕ್ ಹೋದ್ರೆ ನಮ್ಮ ರೈತರಿಗೆ ಪೇಷನ್ಸ್ ಇಲ್ಲ, ಇವೆಲ್ಲ ರಿಸ್ಕ್ ಆಯ್ತದೆ ಅಂತೇಳಿ ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ರೈತರೆಲ್ಲ ಪೂರ್ಣ ನಾಟಿ ಹಸು ಸಾಕೋದು ಬಿಟ್ಬಿಟ್ರು. ಬನ್ನಿ ಕೃಷ್ಣಪ್ಪ, ನಾವು ಮೊದಲೆಲ್ಲ ಇಲ್ಲ ಬನ್ನಿ ನವೀನ್, ಮೊದಲೆಲ್ಲ ನಾವು ಜೀವಾಮೃತ ಮಾಡ್ತಿದ್ದೋ. ನಾಟಿ ಹಸು ಇದೆ ನಮ್ಮ ಹತ್ರ. 200 ಲೀಟರ್ ನೀರಿಗೆ ಮತ್ತೆ 10 kg ಸಗಣಿ, 10 ಲೀಟರ್ ಗಂಜಲ, 2.5 kg 3 kg ಬೆಲ್ಲ, 2.5 kg ದ್ವಿದಳ ಧಾನ್ಯ ಪುಡಿ. ಅದರಲ್ಲಿ ನನ್ನ ಪ್ರಕಾರ ವರ್ಮ್ ಚೆನ್ನಾಗಿ ಬರಬೇಕು ಅಂದ್ರೆ ಹುರುಳಿ ಪುಡಿನೇ ಹಾಕ್ಬೇಕು ಮಾಡ್ತಿದ್ದೋ. ಅದಾದ್ಮೇಲೆ ಈಗ ನಾವು ಅಲ್ಲಿಂದ ಎಲ್ಲ ತರೋದು ಮತ್ತೆ ಹೋಗೋದು ಇವೆಲ್ಲ ರಿಸ್ಕ್ ಆಯ್ತದೆ ಅಂತೇಳಿ ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ರೈತರೆಲ್ಲ ಪೂರ್ಣ ನಾಟಿ ಹಸು ಸಾಕೋದು ಬಿಟ್ಬಿಟ್ರು. ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ಅವರು ಇದೆಲ್ಲನೂ ಸೆರೆ ಹಿಡಿದು ವೇಸ್ಟ್ ಡಿಕಾಂಪೋಸರ್ ಅಂತ ಮಾಡಿದ್ದಾರೆ. ಅದನ್ನ ಈಗ ಯೂಸ್ ಮಾಡ್ತಾ ಇದ್ದೀವಿ ನಾವು. 200 ಲೀಟರ್ ನೀರಿಗೆ 2 ಪ್ಯಾಕೆಟ್ ಹಾಕಿ ಅಲ್ಲಿದೆ. ಎಸ್, ಇಫ್ಕೋ ಕಂಪ್ನಿ ಇದು ಸರ್ಕಾರದೇ ಮಾಡ್ತಾ ಇರೋದು. ಇದು ಇಫ್ಕೋ ಕಂಪ್ನಿ ಮಾಡ್ತಾ ಇರೋದು. ಇದು ಇದನ್ನ ಪೂರ್ಣ 2 ಪ್ಯಾಕೆಟ್ ಹಾಕ್ಬೇಕು ಒಂದಕ್ಕೆ. ಇಫ್ಕೋ ಬಯೋ ಡಿಕಂಪೋಸರ್ ಎಷ್ಟು ಲೀಟರ್ ತೊಟ್ಟಿ ಸರ್ ಇದು? 400 ಲೀಟರ್ 400 ಲೀಟರ್ ಅಂತ ಹೇಳಿದ್ರೆ ಇದಕ್ಕೆ 2, 4, 8 ಹಾಕ್ಬೇಕು. ಒಂದು ಇದು ಎಷ್ಟು 4 ಇದು ml ಇರೋದಿಲ್ಲ, ಪುಡಿನ ಇದು ಪುಡಿ ಇರುತ್ತೆ. ಎಷ್ಟು ಗ್ರಾಮ್? ಅದು ಮೋಸ್ಟ್ ಪ್ರಾಬಲಿ ಗ್ರಾಮಿನ ಹಾಕಿ ನೋಡಿಲ್ಲ ನಾನು, ಒಂದ್ ಸ್ವಲ್ಪ ಇರುತ್ತೆ ಅಷ್ಟೇ. ಅಲ್ಲಿದೆ ನೋಡ್ಬೋದು ನೀವು. 400 ಲೀಟರ್ 4 ಪ್ಯಾಕೆಟ್ ಹಾಕ್ಬೇಕು. 50 ಗ್ರಾಮ್ ಇದು? 50 ಗ್ರಾಮ್ 4 ಪ್ಯಾಕೆಟ್ ಹಾಕ್ಬೇಕು. 50 ಗ್ರಾಮ್ ಎಷ್ಟಕ್ಕೆ ಬರುತ್ತೆ? 200 ಲೀಟರ್ ಬರುತ್ತಾ? ಇಲ್ಲ, 100 ಗ್ರಾಮ್ ಹಾಕ್ಬೇಕು. 2 ಪ್ಯಾಕೆಟ್ ಹಾಕ್ಬೇಕು. 2 ಪ್ಯಾಕೆಟ್ ಹಾಕೋ. 200 ಲೀಟರ್ಗೆ 2 ಹಾಕೋ. 100ಕ್ಕೆ 50. 2.5 kg ಬೆಲ್ಲ ಒಂದಕ್ಕೆ ಹಾಕೋತೀನಿ ಅಂತ ಹೇಳಿದ್ರೆ 1.5 kg ಅಥವಾ 1.25 kg 1 kg ಹಾಕೋಬಹುದು. ಈಗ ನಾವು ಜಾಸ್ತಿ ಹಾಕಿ ಮಾಡಿರೋ ಉದ್ದೇಶ ಅಂದ್ರೆ ಕೃಷ್ಣಪ್ಪ, ಇದು ನಾವು ಜಾಸ್ತಿ ಹಾಕಿ ಮಾಡಿವಿ ಅಂತ ಹೇಳಿದ್ರೆ 400 ಲೀಟರ್ದು ಒಂದ್ ಸಾರಿ ಕೊಟ್ರೆ 200 ಲೀಟರ್ ಕೊಡ್ಬೇಕು ನಾವು. ಒಂದೊಂದು ಬ್ಲಾಕ್ಗೆ 400 ಲೀಟರ್ ಕೊಟ್ಬಿಡ್ತೀವಿ. ಇದು 400 ಲೀಟರ್ ಹಿಡಿಯುತ್ತೆ. 400 ಲೀಟರ್ ಹಿಡಿತದೆ. 400 ಲೀಟರ್ನ ಒಂದ್ ಬ್ಲಾಕ್ 4 ಬಾಕ್ಸ್ ಅದನ್ನ ಹಾಕಿ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಬೆಲ್ಲ ಎಷ್ಟು ಹಾಕ್ತೀರಾ? 2.5 kg ಬೆಲ್ಲ. ಇದಕ್ಕೆ 5 kg ಹಾಕ್ಬೇಕು. ಎಷ್ಟು ದಿವಸ? ಒಂದ್ 7 ದಿವಸ. 7 ದಿವಸ ಕೊರ್ಸ್ಬೇಕು. ಅದಾದ್ಮೇಲೆ ತಿರ್ಗಾ ಎವ್ರಿ ಡೇ ಅದಾದ್ಮೇಲೆ ನೀವು ಇದ್ರೆಲ್ಲ ಉಳಿಸ್ಕೋಬಹುದು. ಮೊಸರಿಗೆ ಹೆಪ್ಪಾಕತ್ತೀವ ಹಾಲ್ಗೆ, ಆತರ ಎಷ್ಟು ಒಂದ್ 25 ಲೀಟರ್ ಉಳಿಸ್ಕೊಂಡ್ಬಿಟ್ರೆ ತಿರ್ಗಾ ನೀರ್ ತುಂಬೋದು, ಹೇಗೇನ್ ಬೆಲ್ಲ ಹಾಕೋದಷ್ಟೇ. ನೀರ್ ತುಂಬೋದು, ಬೆಲ್ಲ ಡಿಕಾಂಪೋಸರ್ ಬೇಕಿಲ್ಲ. ಸೊ ಇದರಲ್ಲಿ ಡೆವಲಪ್ ಆಗ್ತಾ ಇರ್ತದೆ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದ್ ಸಾರಿ ಕೊಟ್ರೆ 400 ಲೀಟರ್ ಕೊಡೋದ್ರಿಂದ 1 ತಿಂಗಳು ಲೇಟ್ ಮಾಡ್ಬಿಡ್ತೀವಿ. ಈಗ ಪವರ್ಫುಲ್ ಮೊದಲೇ ಕೊಟ್ಬಿಡ್ತೀವಲ್ಲ, ಅದಕ್ಕೇನೆ ಇಷ್ಟೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಕೊರಿಯನ್ ಪದ್ಧತಿ ಜಾಸ್ತಿ ಮಾಡ್ತೀನಿ ನಾನು. ಯಾವ ತರ? ಕೊರಿಯನ್ ಪದ್ಧತಿ ನೀವು ಯೂಟ್ಯೂಬ್ ಗೋರಿ ಸಿಗುತ್ತೆ. ಅದು 3 kg ಅಥವಾ 4 kg ನಮ್ಗೆ ಎಷ್ಟು ಬೇಕೋ ಅದಕ್ಕೆ ಐಡಿಯಾಗೆ ತಕ್ಕಂತೆ ಬಾಳೆಹಣ್ಣು ಎನಿಬೇಡಿ ಯಾವ್ದಾದ್ರು ಆಗ್ಬೋದು. ಅದ್ರ ಪಚ್ಚಬಾಳೆ ಇದ್ರೆ ಒಳ್ಳೆ ಸೂಕ್ಷ್ಮ ಉತ್ತಮ. ಅದಕ್ಕೆ 1 kg 1 kg ಬೆಲ್ಲ, 1 kg 1 kg ಬೆಲ್ಲ. ಅದನ್ನ ಒಂದು 30 ರಿಂದ 45 ದಿನ ಕೊಳೆ ಹಾಕ್ಬೇಕು. ಕರಗುತ್ತೆ ಚೆನ್ನಾಗಿ, ಒಳ್ಳೆ ಸ್ಮೆಲ್ ಬರುತ್ತೆ, ಸುಗಂಧದ ವಾಸನೆ ಬರ್ತದೆ. ಬೆಲ್ಲ ಎಷ್ಟು ಕೆಜಿ ಹಾಕ್ತಿವಿ, ಬಾಳೆಹಣ್ಣು ಅಷ್ಟೇ ಕೆಜಿ ಅಂದ್ರೆ ನೀವು ಎಷ್ಟು ಗಿಡಕ್ಕೆ ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಎಷ್ಟು ದಿವಸ ಬಿಡ್ಬೇಕು ಹೇಳ್ತೀನಿ ಯಾವ ತರ ಅಂತ. ಅದ್ ಮಾಡ್ಕೊಂಡು 45 ಡೇಸ್ ಉಣಿ ಹಾಕ್ಬೇಕನ್ನ ಚೆನ್ನಾಗಿ. ಅದನ್ನ ಬೆಳಿಗ್ಗೆ ಹೊತ್ತು ಕದರ್ಬೇಕು ಚೆನ್ನಾಗಿ. ಕದರಿ ನಂತರ ಅದನ್ನ ಫಿಲ್ಟರ್ ಮಾಡ್ಕೊಂಡು ಬೇರೆ ಇಟ್ಕೋಬೇಕು. ನೀವು ಫುಲ್ ನೀರಾದಂಗ ಆಗ್ಬಿಡುತ್ತೆ ಇಟ್ಕೊಳ್ಳೋದು. 10 ಲೀಟರ್ ನೀರಿಗೆ 5 ml ಮಾತ್ರ ಹಾಕತ್ತದ. 10 ಲೀಟರ್ ನೀರಿಗೆ 5 ml ಮೋಸ್ಟ್ ಪವರ್ಫುಲ್ ನೈಟ್ರೋಜನ್. ಅದನ್ನ ಸ್ಪ್ರೇ ಮಾಡಿದ್ರೆ ಭಾರಿ ಉತ್ತಮ. ಇಂದಿ ಸ್ಪ್ರೇ ಈಗ ನಾವು ಸ್ಪ್ರೇ ಮಾಡೋದು ಸ್ವಲ್ಪ ಕಷ್ಟ, ಎಲ್ಲಾ ಗಿಡಕ್ಕೂ ಮಾಡ್ಬೇಕಲ್ಲ, ಹಿಂಸೆ ಅಂತ ಹೇಳಿ ನಾವು ಗೆಡ್ಗೆ ಕೊಟ್ಬಿಡ್ತೀವಿ. ನಂಬರ್ 1. 100 ಲೀಟರ್ಗೆ 5 ml ಅಲ್ಲ, 10 ಲೀಟರ್ಗೆ 1 ಲೀಟರ್ಗೆ 10 ಲೀಟರ್ ನೀರಿಗೆ 5 ml. 5 ಲೀಟರ್ ನೀರಿಗೆ 10 ml ಹಾಕಿ ತೊಂದರೆ ಇಲ್ಲ. ಗಂಟೆ ಹೋದ್ರೆ ನಮ್ಗೆ ಆಗಲ್ವಾ? ಡ್ರಿಪ್ ಕೊಡ್ತೀರಾ ನೀವು. ಈ ತರ 400 ತೊಟ್ಟಿ 400 ಲೀಟರ್ಗೆ 1/4 ಲೀಟರ್ 1/2 ಲೀಟರ್ ಕೊಟ್ಬಿಡಿ. ಆಮೇಲೆ ಈಗ ಸರ್ ನೀವ್ ಹೇಳಿದ್ರಲ್ಲ ಪಚ್ಚಬಾಳೆ ಮತ್ತೆ ಬೆಲ್ಲದ್ದು, ಅದಕ್ಕೆ ಏನಾದ್ರು ಕ್ಲೋಸ್ ಮಾಡ್ಬೇಕಾ? 45 ದಿನ ಕ್ಲೋಸ್ ಮಾಡಿ ಬಟ್ಟೆ ಕಟ್ಬೇಕು. ಬಟ್ಟೆ ಕಟ್ಬೇಕು, ಬಟ್ಟೆ ಕಟ್ಬೇಕು. ಅದೆಲ್ಲ ಪ್ರತಿದಿನ ಹಿಂಗ ಬಿಚ್ಚಬೇಕು, ತಿರ್ಗಿಸ್ಬೇಕು. ನಾನು ಮಾಡಿದೀನಿ, ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಆಚೆ ತೋಟದಲ್ಲಿ ಇದೆ. ಇದಾದ್ಮೇಲೆ ಇದೇ ತರ ಫಿಶ್ ಆರ್ಗ್ಯಾನಿಕ್ ಅಮೋನಿಯಾ ಇದ್ ಮಾಡಕ್ಕೆ. ಎಸ್, ಫಿಶ್ ಆರ್ಗ್ಯಾನಿಕ್ ಅದು ಸೇಮ್ ಇದೇ ಕ್ವಾಂಟಿಟಿ ಇದೆ. ಇದು ಅದ್ರಲ್ಲಿ ನೈಟ್ರೋಜನ್ ಸಿಗ್ತದೆ. ಪೊಟ್ಯಾಶ್ ಬೇಕು ನಿಮಗೆ, NPK ಕೊಡ್ಬೇಕಲ್ಲ, ಪೊಟ್ಯಾಶ್ ಬೇಕು. ಪೊಟ್ಯಾಶ್ಗೆ ಏನಿಲ್ಲ, ನಿಮ್ದು ಬಾಳೆ ಹೂವಿದೆಯಲ್ಲ ಸರ್, ಹೂವನ್ನ 1 kg 1 kg ಬೆಲ್ಲ ಚೆನ್ನಾಗಿ ಜಜ್ಜಿಸ್ಬಿಟ್ಟು ಅದನ್ನ
ಮುನಿ ಹಾಕ್ಬಿಟ್ರೆ ಅದು ಅದೇ ತರ ಆಗುತ್ತೆ. ಅದನ್ನ ಫಿಲ್ಟರ್ ಸೇಮ್ ಮಾಡಿ 45 ಡೇಸ್ 45 ಡೇಸ್ ಮೂರನ್ನು ಮಿಕ್ಸ್ ಮಾಡ್ಕೊಬಿಡ್ತೀವಿ ನಾವು. ಫಿಶ್ ಬಾಳೆ ಫಿಶ್ ಇಂದ ಯಾವ ತರ ಅದಕ್ಕೂ ಬೆಲ್ಲ ಹಾಕ್ತೀರಾ? ಬೆಲ್ಲ, ಎಲ್ಲದಕ್ಕೂ ಬೆಲ್ಲ. ಫಿಶ್ ವೇಸ್ಟೇಜ್ ಏನು? ಮೀನು ಯಾವ್ದಾರು ಹೋಗ್ಬೋದು, ವೇಸ್ಟ್ ಅಲ್ಲ, ಮೀನೇ, ಬರೀ ಮೀನೇ ಡೈರೆಕ್ಟ್ ಮೀನು ಹಾಕ್ಬೇಕು, ವೇಸ್ಟ್ ಆಗಲ್ಲ. ಮೀನೇ ಹಾಕ್ಬೇಕು, ಸಣ್ಣ ತುಂಡ ಕಟ್ ಮಾಡ್ಬಿಟ್ರೆ ಕರ್ಗೋಯ್ತದೆ. ಬರೀ ಮೂಳೆಗಳು ಗೆಜ್ಜಿದ್ದೀರಾ? ಗೆಜ್ಜು ಇಲ್ಲ ಹಂಗೆ ಹಾಕ್ಬಿಡ್ತೀವಿ, ಸಣ್ಣ ಕಟ್ ಮಾಡಿ ಹಾಕ್ಬಿಡ್ತೀವಿ. ಮೀನ್ನೆ ಅಲ್ಲಿಗೆ ಬಾಳೆಹಣ್ಣು ನೊಂದು ಕೊಡ್ತೀವಿ, ಫಿಶ್ ನೊಂದು ಕೊಡ್ತೀವಿ, ಬಾಳೆಗೊನೆ ಬಾಳೆಗೊನೆ ಮೂರ್ನು ಪೂರ್ಣ ಒಂದೇ ದಿನ ಕೊಟ್ಬಿಡ್ತೀವಿ. ಬಾಳೆಗೊನೆ ಹೂವಿಂದು ಮೂರ್ನು ಒಂದೇ ಸರಿ ಕೊಡ್ತೀವಿ. ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ. ಓಕೆ, ಇದು ಎಲ್ಲ 5 ml 5 ml ಕೊಡ್ತೀವಿ. ಇಲ್ಲ, ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ತರ ಮಾಡ್ತೀವಿ? 3 kg ಹಾಕಿರ್ತೀವಿ. 3 kg ಅದನ್ನ ಫಿಲ್ಟರ್ ಮಾಡಕ್ ಹೋಗಲ್ಲ, ನಮ್ ಡ್ರಿಪ್ ಎಲ್ಲ ಇದೆಯಲ್ಲ, ಇದು ಫಾಸ್ಟ್ ಆಗಿದೆ. ಇದು 1 kg ಎಷ್ಟು ಹಾಕ್ಬಿಡ್ತೀವಿ. 3 ಅಂದ್ರೆ 6 kg ಆಯ್ತು. 2 ಕೊಟ್ಬಿಡ್ತೀವಿ. 6 kg ಈ ಒಂದ್ ಇದಕ್ಕೆ 6 kg ಎಲ್ಲ ಒಟ್ಟಿಗೆ 2 ಒಂದೊಂದು 3 kg ಹಾಕೋತೀವಲ್ಲ ಸರ್. 3 ಗೊತ್ತಾಯ್ತು ಒಂದೊಂದು ಹಾಕ್ಬಿಡ್ತೀವಿ, ಸಾಕು. ಒಂದೊಂದು ಬೇಕಾದಷ್ಟು ಆಯ್ತಲ್ಲ. ಹೆವಿ ಪವರ್ ಆಗೋಯ್ತು, ಬೇರೆ ಏನು ಬೇಡವೇ ಬೇಡ. ಈಗ ನೋಡಿ, ಅದೆಲ್ಲ ಹೇಳಕ್ ಹೋದ್ರೆ ನಮ್ ರೈತರಿಗೆ ಪೇಷನ್ಸ್ ಇಲ್ಲ. ನನ್ ಮಗ ಸೊ ಒಟ್ನಲ್ಲಿ 1.5 ತಿಂಗಳು ವೆಯ್ಟ್ ಮಾಡಿದ್ರೆ ಈಗ ನೀವು ಪಚ್ಚಬಾಳೆ ಮತ್ತೆ ಬೆಲ್ಲ, ಬಾಳೆ ಹೂವು ಮತ್ತು ಬೆಲ್ಲ, ಮೀನು ಮತ್ತೆ ಬೆಲ್ಲ ಇಷ್ಟನ್ನು ಕೂಡ ಒಂದು ಮೆನ್ಯೂರ್ನ ರೆಡಿ ಮಾಡ್ಕೊಂಡು 1.5 ತಿಂಗಳು ಅಂದ್ರೆ 45 ಡೇಸ್ 1.5 ತಿಂಗಳು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆದ್ರೆ ಬ್ಯೂಟಿಫುಲ್ ಆಗಿ ಏನ್ ಬೇಕು ಒಂದು NPK ರೇಷಿಯೋ 2 ಮಾಡ್ಕೊಂಡ್ಬಿಡೋದು ಅಷ್ಟೇ. 2 ಬಕೆಟ್ ಮಡಿಕೊಳ್ಳೋದು, ಒಂದು 15 ದಿನ ಬಿಟ್ಟ ತಕ್ಷಣ ಇನ್ನೊಂದು ಹಾಕೋದು, ಇನ್ನೊಂದಕ್ಕೆ ಹಾಕಿರೋದು. 45 ಡೇಸ್ ಕ್ಲೋಸ್ ಆದ ತಕ್ಷಣ ಇನ್ನೊಂದು 20 ದಿವಸ ಬಿಟ್ಕೊಂಡು ತಿರ್ಗಾ ಇನ್ನೊಂದು ಅದೇ ಸುರಿಯೋದು ಕೊಡೋದು ಅಷ್ಟೇ, ಕಂಟಿನ್ಯೂಷನ್. ಈಗ ಸರ್, ಈಗ ಪೈಪ್ ಲೈನ್ ಇಲ್ಲ, ಅವ್ರಿಗೆ ವೆಂಚುರಿ ಮಾಡಕ್ಕಾಗಲ್ಲ, ಈ ತರ ಇದ್ ಮಾಡಕ್ಕಾಗಲ್ಲ ಅಂತಂದವರು ಡೈರೆಕ್ಟ್ ಈಗ ಸಣ್ಣ ಪ್ರಮಾಣದಲ್ಲಿ ಗೆಡ್ಗೆ ಉಯ್ಬಹುದು. ಅವ್ರು ಉಯ್ಬೇಕಾದ್ರೆ ಅದೇ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅದ್ ಮಾಡ್ಕೋಬೇಕು. 1 ಲೀಟರ್ಗೆ 10 ಲೀಟರ್ಗೆ 5 ml ಆ ತರ ಕನ್ವರ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಸೂಪರ್ ಏನ್ರಿ?